ಡೂ ಜಿ ಪಿ ಎಸ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಟೋಟಲ್ ಎಷ್ಟು ವೆಹಿಕಲ್ ಇದೆ ಅಷ್ಟು ವೆಹಿಕಲ್ ಎಷ್ಟು ಸಿಗುತ್ತೆ, ಅದರಲ್ಲಿ ಎಷ್ಟು ರನ್ ಆಗ್ತಾಯಿದೆ, ಎಷ್ಟು ಐಡಲ್ ಇದೆ, ಎಷ್ಟು ಸ್ಟಾಪ್ ಇದೆ ನೀವು ನೋಡ್ಕೋಬೋದು. ಈಗ ಎಕ್ಸಾಂಪಲ್ ಒಂದು ರನ್ನಿಂಗ್ ಇರೋ ವೆಹಿಕಲ್ನ ನೀವು ಟ್ರ್ಯಾಕ್ ಮಾಡಬೇಕು, ಅದರ ಡೇಟಾ ನೋಡಬೇಕು ಅಂತಂದರೆ ಇಲ್ಲಿ ರನ್ನಿಂಗ್ ಬಂದು ಇಲ್ಲೇ ಸ್ಟಾರ್ಟಿಂಗಲ್ಲೇ ನಿಮಗೆ ಸಿಗುತ್ತೆ ಇವತ್ತು ಎಷ್ಟು ಕಿಲೋಮೀಟ್ರ್ ಆಗಿದೆ, ಓಕೆ, ಈಗ ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಇವತ್ತು ಮ್ಯಾಕ್ಸಿಮಮ್ ಏನು ಸ್ಪೀಡ್ ಹೋಯಿತು, ಇಂಜಿನ್ ಆನ್ ಇದೆಯಾ, ಆಫ್ ಇದೆಯಾ, ಬ್ಯಾಟ್ರಿ ಇದೆಯಾ, ಕನೆಕ್ಷನ್ ಇದೆಯಾ, ವಿತ್ ಅಡ್ರೆಸ್ ಸಮೇತ ಸಿಗುತ್ತೆ. ಇದ್ರ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಮ್ಯಾಪಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿದರೆ ವೆಹಿಕಲ್ ಮೇಲೆ ಲೈವ್ ಮ್ಯಾಪ್ ಅಂತ ಬರುತ್ತೆ. ಈಗ ನೋಡಿ ವೆಹಿಕಲ್ನ ನೀವು ಲೈವ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದೀರಾ. ಈ ಲೈವ್ ಹೋಗ್ತಾ ಇದೆ ವಿತ್ ಸ್ಪೀಡು ನಿಮಗೆ ತೋರಿಸುತ್ತೆ, ಯಾವ ಸ್ಪೀಡಲ್ಲಿ ಹೋಗ್ತಾ ಇದೆ, ಟುಡೇ ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ಈ ಥರ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ಲೈವ್ ಮ್ಯಾಪಲ್ಲಿ ನೋಡ್ಕೋಬೋದು. ಅದರ ಜೊತೆಗೆ ಪ್ಲೇಬ್ಯಾಕ್ ಅಂತ ಇರುತ್ತೆ, ನೀವು ಇವತ್ತು ಎಲ್ಲೆಲ್ಲಿ ರನ್ ಆಯಿತು ಅದು ಕೂಡ ನೀವು ನೋಡ್ಕೋಬೋದು. ಪ್ಲೇ ಮಾಡಿ ಕೂಡ ನೋಡ್ಬೋದು. ನೀವು ಫಾಸ್ಟ್ ಸ್ಪೀಡು ಈ ಥರ ಪ್ಲೇ ಮಾಡಿ ನೋಡ್ಕೋಬೋದು. ಆಮೇಲೆ ರಿಪೋರ್ಟ್ ಸಿಗುತ್ತೆ ನಿಮಗೆ. ರಿಪೋರ್ಟ್ಸಲ್ಲಿ ಡಿಸ್ಟೆನ್ಸ್ ರಿಪೋರ್ಟ್, ಇವತ್ತು ಎಷ್ಟು ಕಿಲೋಮೀಟರ್ ರನ್ ಆಗಿದೆ, ನಿನ್ನೆ ಎಷ್ಟು ಕಿಲೋಮೀಟರ್ ಆಗಿದೆ, ಈ ವೀಕಲ್ಲಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂತ ಕಂಪ್ಲೀಟ್ ಡೀಟೇಲ್ಸನ್ನು ನೀವು ನೋಡ್ಕೋಬೋದು. ಅದ್ರ ಜೊತೆಗೆ ಲೊಕೇಶನ್ ಶೇರ್ ಮಾಡ್ಬೋದು. ಯಾರಿಗಾದ್ರೂ ನೀವು ವೆಹಿಕಲ್ ಲೊಕೇಶನ್ನು ಶೇರ್ ಮಾಡೋದು ಇಲ್ಲಿ ಈ ಥರ ಇರುತ್ತೆ. 5 ಮಿನಿಟ್ಸ್ ಅಂದರೆ 5 ಮಿನಿಟ್ಸ್ ಅವರಿಗೆ ಲೊಕೇಶನ್ ನೀವು ಶೇರ್ ಮಾಡ್ಬೋದು ಈ ಥರ. ಅದರ ಜೊತೆಗೆ ಪಾರ್ಕಿಂಗ್ ಮೋಡ್ ಅಂತ ಬರುತ್ತೆ. ಇದು ಮೇನ್ ಇಂಪಾರ್ಟೆಂಟು. ನೀವೆಲ್ಲೋ ಗಾಡಿ ನಿಲ್ಲಿಸಿರ್ತೀರ, ಪಾರ್ಕ್ ಮಾಡಿದಾಗ ಎನೇಬಲ್ ಮಾಡಿದರೆ ಯಾರಾದರೂ ಒಂದು ಕೀ ಆನ್ ಮಾಡಿದರೆ ನಿಮ್ಗೆ ಇಮಿಡಿಯೇಟಾಗಿ ನಿಮ್ಮ ಮೊಬೈಲಲ್ಲಿ ಸೈರನ್ ಬರುತ್ತೆ. ಇದು ನಿಮಗೆ ಥೆಫ್ಟ್ ಅವಾಯ್ಡ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ಸುಮಾರು ಫ್ಯೂಚರ್ಸ್ ಈ ಅಪ್ಲಿಕೇಶನ್ನಲ್ಲಿದೆ. ಈ ಥರ ನೀವು ಯೂಸ್ ಮಾಡ್ಕೋಬೋದು. ಈ ಅಪ್ಲಿಕೇಶನ್ ತುಂಬ ಯೂಸ್ಫುಲ್ ಆಗಿರುತ್ತೆ. ಕಂಪ್ಲೀಟ್ ಪ್ರೀಮಿಯಮ್ ಅಪ್ಲಿಕೇಶನ್ನಲ್ಲಿ ನಿಮಗೆಲ್ಲ ಡೀಟೇಲ್ಸು ಇದರಲ್ಲಿ ಸಿಗ್ತಾಯಿದೆ.